ಪ್ರಕರಣದ ಸಂಪೂರ್ಣ ವಿಚಾರಣೆ ಹಾಗೂ ತನಿಖೆಯನ್ನ ಮಾಡೋದಕ್ಕೆ ಎಸ್ಐಟಿಯನ್ನ ರಚಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹಿರಿಯ ಐಪಿಎಸ್ ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ಮುಂದಕ್ಕೆ ಸಾಗುತ್ತೆ. ಇವತ್ತು ಮಧ್ಯಾಹ್ನದ ಅಷ್ಟೊತ್ತಿಗೆ ಅಧಿಕೃತ ಆದೇಶ ಕೂಡ ಹೊರಬೀಳುತ್ತೆ. ಮೌಖಿಕ ಆದೇಶ ಸದ್ಯಕ್ಕೆ ಅಧಿಕಾರಿಗಳ ವರ್ಗಕ್ಕೆ ತಲುಪಿದ ಹಾಗೆ ಕಾಣಿಸ್ತಾ ಇದೆ. ಅಧಿಕೃತ ಪ್ರತಿ ಮಧ್ಯಾಹ್ನದಷ್ಟೊತ್ತಿಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರಕರಣದಲ್ಲಿ ಬಹಳಷ್ಟು ದೊಡ್ಡ ಆಳ ಅಗಲ ಇದೆ ಅನ್ನೋದು ಸರ್ಕಾರದ ಹಾಗೂ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರ ಅಭಿಪ್ರಾಯ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಎಸ್ಐಟಿ ರಚನೆಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ಏನಂದ್ರೆ ಈ ಹಿಂದೆ ಈಗಾಗಲೇ ಒಕ್ಕಲಿಗರ ನಾಯಕರು ಮತ್ತು ಒಂದಿಷ್ಟು ರಾಜಕಾರಣಿಗಳೆಲ್ಲ ಕೂಡ ಸಿಎಂ ಅನ್ನ ಭೇಟಿ ಮಾಡಿ ಇದನ್ನ ಎಸ್ಐಟಿ ತನಿಖೆಯನ್ನ ಮಾಡಬೇಕು. ಜೊತೆಗೆ ಇದ್ರ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇದಾವೆ. ಕೇವಲ ಈಕೆ ಒಬ್ಬರೇ ಎಲ್ಲ ಸಂತ್ರಸ್ತರೆ ಸಾಕಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಆರೋಪನ ಮಾಡಿದ್ರು. ಅಂದ್ರೆ ನೆನೆ ಸಿಎಂ ಬಳಿಯಲ್ಲಿ ಮತ್ತು ಗೃಹ ಸಚಿವರ ಬಳಿಯಲ್ಲಿ ಮನವಿಯನ್ನ ಮಾಡ್ಕೊಂಡ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಅದಕ್ಕೆ ಅಧಿಕೃತ ಆದೇಶ ಆಗ್ತಿರೋದು ಎಸ್ಐಟಿ ರಚನೆಯನ್ನ ಮಾಡಬೇಕು. ಜೊತೆಗೆ ಬೇರೆ ಬೇರೆ ಯಾವ್ದೇ ಈಗ ಅದು ಅಟ್ರಾಸಿಟಿ ಪ್ರಕರಣ ಆಗಿರ್ಬೋದು, ಅತ್ಯಾಚಾರ ಪ್ರಕರಣ ಆಗಿರ್ಬೋದು, ಇನ್ನುಳಿದಂತ ಬೇರೆ ಬೇರೆ ಪ್ರಕರಣ ಏನಿದೆ ಎಲ್ಲಾನು ಕೂಡ ಒಂದೇ ತನಿಖಾ ಸಂಸ್ಥೆ ಅಡಿಯಲ್ಲಿ, ವಿಶೇಷ ತನಿಖಾ ಸಂಸ್ಥೆ ಅಡಿಯಲ್ಲಿ ತನಿಖೆನ ಮಾಡಬೇಕು ಅಂತೇಳಿ ಆದೇಶವನ್ನ ಮಾಡ್ತಾರಂತದ್ದು. ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣವನ್ನ ತನಿಖೆ ಮಾಡಿದಂತ ಬಿಕೆ ಸಿಂಗ್ ಅವ್ರಿಗೇನೆ ಇದರ ನೇತೃತ್ವವನ್ನು ಕೂಡ ವಹಿಸ್ತಾ ಇದ್ದಾರೆ. ಬಹುತೇಕ ಇವತ್ತು ಮಧ್ಯಾಹ್ನ ಇದಕ್ಕೆ ಅಧಿಕೃತ ಆದೇಶ ಕೂಡ ಹೊರಬೀಳುವಂತ ಸಾಧ್ಯತೆಗಳಿದಾವೆ. ಅಂದ್ರೆ ಮುನಿರತ್ನ ಅವರ ವಿರುದ್ಧ ಇನ್ಯಾವುದೇ ಪ್ರಕರಣಗಳು ಈಗ ದಾಖಲಾಗಿರುವಂತ ಪ್ರಕರಣ ಮತ್ತೆ ಮುಂದಕ್ಕೆ ದಾಖಲಾಗುವಂತ ಪ್ರಕರಣ ಏನಿದೆ ಅವೆಲ್ಲವೂ ಕೂಡ ಎಸ್ಐಟಿ ತನಿಖೆ ಮೂಲಕವೇ ತನಿಖೆ ಆಗ್ಬೇಕು ಅಂತ ಹೇಳಿ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.